ನಿಮ್ಮ ಮತ್ತು ಪ್ರತಾಪ್ ಸಿಂಹ ನಡುವೆ ರಾಜಕೀಯವಾಗಿ ಸಾಕಷ್ಟು ವಾಗ್ದಾಳಿ ಪ್ರತಿದಾಳಿ ಆಗ್ತಾನೆ ಇದೆ. ಈ ಒಂದು ಘಟನೆ ಈ ಪಾಸ್ ಕೊಟ್ಟಿರುವಂಥ ವಿಚಾರ ತುಂಬ ಗಂಭೀರವಾದಂಥ ವಿಚಾರ. ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಮಾಡುವಂಥ ಸಾಧ್ಯತೆಯೇ ಇಲ್ಲ, ಅವಕಾಶನೂ ಕೂಡ ಇಲ್ಲ. ಬಟ್ ಇದನ್ನು ರಾಜಕೀಯವಾಗಿ ಒಂದು ಸೇಡ್ ತೀರಿಸ್ಕೊಳ್ಳುವಂಥ ಪ್ರಯತ್ನ ನಿಮ್ಮಿಂದ ಆಗ್ತಾ ಇದೆಯಾ ಅಥವಾ ಕಾಂಗ್ರೆಸ್ಸಿಂದ ಆಗ್ತಾ ಇದೆಯಾ? ನಂದು ಪ್ರತಾಪ್ ಸಿಂಹ ಅವ್ರದ್ದು ವೈಯಕ್ತಿಕವಾಗಿ ಏನೂ ಇಲ್ಲ. ಆ್ಯಕ್ಷನಿಗೆ ರಿಯಾಕ್ಷನ್ ಅಷ್ಟೇ ನಂದು. ಈಗ ನಮ್ಮ ಮೇಲೆ ವೈಯಕ್ತಿಕವಾಗಿ ಟೀಕೆ ಮಾಡಿದ್ಯಾರು ಫಸ್ಟ್, ನಾನು ಅವರ? ನನ್ನ ಗಂಡ ಹೆಣ್ಣ ಅಂತ ಹೇಳಿದ್ಯಾರು ಫಸ್ಟ್, ನಾನು ಅವರ? ಅದಾದಮೇಲೆ ಕೂಡ ನಾನು ವೈಯಕ್ತಿಕವಾಗಿ ಏನಾದರೂ ಮಾತಾಡಿದ್ದೇನೆ ಅವ್ರ ಬಗ್ಗೆ? ಅಲ್ಲಿ ಏನೇನು ಅವ್ರ ಸೈಟ್ ಹೇಗೆ ಪಡ್ಕೊಂಡ್ರು ಅದು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನಾನು ಕೊಟ್ಟರು. ನಾನು ಯಾವುದೂ ಅವ್ರ ವೈಯಕ್ತಿಕವಾಗಿ ನಾನು ಹೋಗೋಕ್ಕಾಗಿಲ್ಲ, ನಾನು ಹೋಗಿಲ್ಲ ನಾನು. ಇಟ್ಸ್ ನಾಟ್ ಮೀ. ಆದರೆ ಇವರು ಇವರು ಹೇಳಿದ್ದಕ್ಕೆಲ್ಲ ಅನಿಸ್ಕೋಬೇಕು ಅಂದರೆ ನನಗೆ ಅಷ್ಟು ತಾಳ್ಮೆ ಇಲ್ಲ. ನಾನು ಯಾವಾಗಲೂ ಅದೇ ಹೇಳ್ತೀನಿ, ಬಸವ ತತ್ವ ನನ್ನಲ್ಲಿ ಎಷ್ಟಿದೆ, ಬುದ್ಧ ತತ್ವ ನನ್ನಲ್ಲಿ ಎಷ್ಟಿದೆ ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟ ರಕ್ತ ಕೂಡ ನನ್ನಲ್ಲಿದೆ. ನೀವು ಮಾಡಿ ಕ್ರಿಟಿಕಲಿ ನೀವು ಹೇಳಿ, ಪ್ರಿಯಾಂಕ್ ಖರ್ಗೆ ಇಸ್ ದ ವರ್ಸ್ಟ್ RDPR ಮಿನಿಸ್ಟರ್, ಅವ್ನ ಪಾಲಿಸಿ ಸರಿ ಮಾಡ್ತಿಲ್ಲ, ವರ್ಸ್ಟ್ IT ಮಿನಿಸ್ಟರ್, ಪಾಲಿಸಿ ಸರಿ ಮಾಡ್ತಿಲ್ಲ. ನಾವು ಕ್ರಿಟಿಸಿಸಮ್ ಏನಾದರೂ ಇದ್ದರೆ ವಿ ವಿಲ್ ಟೇಕ್ ಇಟ್. ಆದರೆ ನೀವು ವೈಯಕ್ತಿಕವಾಗಿ ನನ್ನ ಬಗ್ಗೆ ಮಾತಾಡ್ತೀರಾ, ನನ್ನ ಕುಟುಂಬದ ಬಗ್ಗೆ ಮಾತಾಡ್ತೀರಾ, ನಮ್ಮ ನಾಯಕರ ಬಗ್ಗೆ ಮಾತಾಡ್ತೀರಾ. ಎಷ್ಟು ದಿನ ಅಂತ ಸುಮ್ಮನೆ ಇಟ್ಕೊಂಡು ಕೇಳಬೇಕಾಗ್ತದೆ? ಏನೆಲ್ಲ ನೀವು ಭಾಳಷ್ಟು ಜನ ಹೇಳ್ತಾರೆ, ಇಲ್ಲ ನೀವು ಖರ್ಗೆ ಅವ್ರ ಥರ ತಾಳ್ಮೆಯಿಂದ ಇರಬೇಕು ಅಂತ. ಅದು ಅವ್ರ ಸ್ವಭಾವ, ಇದು ನನ್ನ ಸ್ವಭಾವ. ನಾವೇನು ಮಾಡ್ಲಿಕ್ಕಾಗೋದಿಲ್ಲ, ಗುಣ ನಂದಿದೆ. ಸೊ ನಾವೇನು ವೈಯಕ್ತಿಕವಾಗಿ ಯಾರ ಹತ್ರನೂ ಸೇಡ್ ತೀರ್ಸ್ಕೊಳಕ್ಕೆ ಹೋಗ್ತಾ ಇಲ್ಲ. ನೀವು ಯಾವಾಗ ನನ್ನ ಮೇಲೆ ಟೀಕೆ ಮಾಡ್ತೀರಾ, ನೀವು ಹೇಳಿದ್ರೆ ಕೇಳೋ ಶಕ್ತಿನೂ ಇರಬೇಕು ನಿಮಗೆ. ಯಾರ ಬಗ್ಗೆ ಏನಾದ್ರು ಹೇಳಿದ್ರೆ ಕೇಳೋ ಶಕ್ತಿನೂ ಇಟ್ಕೋಬೇಕು, ಇದ್ರೆ ಮಾತಾಡೋಕ್ಕೆ ಹೋಗಬಾರ್ದು. ಆಮೇಲೆ ಐಡಿಯಾಲಜಿ ಬಂದಾಗ, ಫಿಲಾಸಫಿಗಳು ಬಂದಾಗ ನಂದು ಒಂದಿದೆ, ಅದ್ರ ವಿರುದ್ಧವಾಗಿ ಇಫ್ ಇಟ್ ಈಸ್ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಎನಿಬಡಿ ಯು ಸ್ಪೀಕಿಂಗ್, ಐ ವಿಲ್ ಸ್ಪೀಕ್ ಔಟ್, ಆ್ಯಸ್ ಸಿಂಪಲ್ ಆಸ್ ದ್ಯಾಟ್.